ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯಾದ ದೇವರನ್ನು ಆರಾಧಿಸುವ, ಘನಪಡಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಬನ್ನಿ, ನಾವು ಸ್ವಲ್ಪ ಹೊತ್ತು ಆರಾಧನೆ ಮಾಡಿದ ನಂತರ ನಾವು ವಾಕ್ಯ ಧ್ಯಾನ ಮಾಡುವ. ಪ್ರೈಸ್ ಲಾರ್ಡ್. ಬನ್ನಿ ಪ್ರಿಯರೇ, ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ತಂದೆಯನ್ನು ನಾವು ಆರಾಧಿಸುವ. ಆತನು ನಮ್ಮ ರಕ್ಷಕನು, ನಮ್ಮ ವಿಮೋಚಕನು, ನಮ್ಮ ಒಡೆಯನಾಗಿದ್ದಾನೆ. ಬನ್ನಿ, ಮುಂಜಾನೆ ವೇಳೆಯಲ್ಲಿ ನಾವು ಆತನನ್ನು ಆರಾಧಿಸುವ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್. ಓ ರಬ ಶಾಂದ ರಬ. ಥ್ಯಾಂಕ್ ಯು ಜೀಸಸ್. Hallelujah, 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 hallelujah. ದೇವಕುಮಾರನಿಗೆ ಆರಾಧನೆ, ಯಜ್ಞದ ಕುರಿಗೆ ಆರಾಧನೆ, ಸಿಂಹಾಸನರೂಢನಿಗೆ ಆರಾಧನೆ, ನೀತಿಯ ರಾಜನಿಗೆ ಆರಾಧನೆ, ದೇವಕುಮಾರನಿಗೆ ಆರಾಧನೆ, ಯಜ್ಞದ ಕುರಿಗೆ ಆರಾಧನೆ, ಸಿಂಹಾಸನರೂಢನಿಗೆ ಆರಾಧನೆ, ಯಜ್ಞದ ಕುರಿಗೆ ಆರಾಧನೆ. ಯೇಸುವೇ ರಕ್ಷಕ, ಯೇಸುವೇ ರಕ್ಷಕ, ಯೇಸುವೇ ರಕ್ಷಕ, ಯೇಸುವೇ ರಕ್ಷಕ. ಓಕೆ, ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಕೀರ್ತನೆ 141, ಸಾಮ್ಸ್ 141, 2ನೇ ವಚನ. ಈ ವಚನವನ್ನು ನಾವು ಓದುವ. ನನ್ನ ಪ್ರಾರ್ಥನೆಯು ಧೂಪದಂತೆಯೂ ನಾನು ಕೈ ಎತ್ತುವುದು ಸಂಧ್ಯಾ ನೈವೇದ್ಯವಾಗಿಯೂ ನಿನಗೆ ಸಮರ್ಪಕವಾಗಲಿ. ನನ್ನ ಪ್ರಾರ್ಥನೆಯು ಧೂಪದಂತೆಯೂ ನಾನು ಕೈ ಎತ್ತುವುದು ಸಂಧ್ಯಾ ನೈವೇದ್ಯದಂತೆಯೂ ನಿನಗೆ ಸಮರ್ಪಕವಾಗಲಿ. ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ ದಾವೀದನ ಬಗ್ಗೆ. ದಾವೀದನಿಗೆ ಆತ್ಮಿಕ ಲೋಕದಲ್ಲಿ ಪ್ರಾರ್ಥನೆ ಏನು ಮಾಡುತ್ತದೆ, ಏನು ಪರಿಣಾಮವನ್ನು ತರ್ತದೆ, ಇದನ್ನು ಆತನು ತಿಳಿದಿದ್ದ. ಇದರ ಬಗ್ಗೆ ಆತನಿಗೆ ಜ್ಞಾನ ಇತ್ತು, ಇದರ ಬಗ್ಗೆ ಆತನಿಗೆ ಗ್ರಹಿಕೆ ಇತ್ತು, ಇದರ ಬಗ್ಗೆ ಆತನಿಗೆ ತಿಳುವಳಿಕೆ ಇತ್ತು, ಇದರ ಬಗ್ಗೆ ಆತನು ಗ್ರಹಿಸಿಕೊಂಡಿದ್ದ. ಓಕೆ, ಇಲ್ಲಿ ನನ್ನ ಪ್ರಾರ್ಥನೆಯು ಬೈಬಲ್ ಹೇಳುತ್ತದೆ ಧೂಪದಂತೆಯೂ, ಇನ್ಸೆನ್ಸ್, ಧೂಪದಂತೆಯೂ ನಿನಗೆ ಸಮರ್ಪಣೆ ಆಗ್ತದೆ. ನಿಮಗೆ ಗೊತ್ತಾ, ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಯಾಜಕರು ಬೆಳಿಗ್ಗೆ ಮತ್ತು ಸಂಜೆ ಅವರು ದೇವರ ಸನ್ನಿಧಾನದಲ್ಲಿ ಯಜ್ಞ ಸಮರ್ಪಣೆ ಮಾಡ್ತಾಯಿದ್ರು, ಧೂಪ ಸುಡ್ತಾಯಿದ್ರು, ಇನ್ಸೆನ್ಸ್. ದೇವರು ಅವರಿಗೆ ಆಲ್ರೆಡಿ ಆ ಯಾಜಕರನ್ನು ನೇಮಿಸಿದ. ಬಟ್
ಆತ್ಮಿಕ ಲೋಕದಲ್ಲಿ ಏನಾಗ್ತದಂತ ದಾವಿದನಿಗೆ ಅದರ ಬಗ್ಗೆ ಗೊತ್ತಿತ್ತು. ದಾವಿದನು ಇಲ್ಲಿ ಆತನ ಪ್ರಾರ್ಥನೆ, ಆತನಿಲ್ಲಿ ಹೇಳುವುದಿಲ್ಲ ನನ್ನ ಪ್ರಾರ್ಥನೆ ನನಗೆ ಆರೋಗ್ಯ ತರ್ತದೆ, ಅದು ತರ್ತದೆ, ಇದು ತರ್ತದೆ. ನೋ, ಅದು ಅಫ್ಕೋರ್ಸ್ ತರ್ತದೆ. ಇಲ್ಲಿ ಆತ್ಮಿಕ ಲೋಕದಲ್ಲಿ ಏನು ಮಾಡುತ್ತದೆ? ನನ್ನ ಪ್ರಾರ್ಥನೆಯು ಧೂಪದಂತೆ ನಿನಗೆ ಸಮರ್ಪಣೆ ಆಗ್ತದೆ. ನಾನು ಕೈಗಳನ್ನು ಎತ್ತುವಂಥದ್ದು ಸಂಧ್ಯಾ ನೈವೇದ್ಯವಾಗಿ. ದಟ್ ದ ಈವ್ನಿಂಗ್ ಸಕ್ರಿಫೈಸ್. ಈವ್ನಿಂಗ್ ಸಕ್ರಿಫೈಸ್. ದರ್ ಇಸ್ ಎ ಮಾರ್ನಿಂಗ್ ಸಕ್ರಿಫೈಸ್, ಈವ್ನಿಂಗ್ ಸಕ್ರಿಫೈಸ್. ಓಕೆ, ಇಲ್ಲಿ ಯಾಜಕರು ಬೆಳಿಗ್ಗೆ ಮತ್ತು ಸಂಜೆಗೆ ಯಜ್ಞವನ್ನು ಸಮರ್ಪಿಸ್ತಾ ಇದ್ದರು. ಸಕ್ರಿಫೈಸ್. ಇಲ್ಲಿ ಕೈಗಳನ್ನು ಎತ್ತುವಂಥದ್ದು ಎಷ್ಟು ಇಫೆಕ್ಟಿವ್, ಎಷ್ಟು ಪರಿಣಾಮಕಾರಿಯಾದದ್ದು ಎಂದು ದಾವಿದನು ಆತನು ತಿಳಿದುಕೊಂಡಿದ್ದ. ಪ್ರಿಯರೇ, ನೀವಲ್ಲಿ ಸಭೆಗೆ ಹೋಗ್ತೀರಿ ಅಥವಾ ಯಾವುದೊಂದು ಪ್ರೇಯರ್ ಮೀಟಿಂಗ್ ಹೋಗ್ತೀರಿ ಅಥವಾ ಕುಟುಂಬ ಪ್ರಾರ್ಥನೆ ಮಾಡುತ್ತೀರಿ. ನೀವು ಕೈ ಎತ್ತುವಂಥದ್ದು ಅದು ಕೇವಲ ನೀವು ಅನ್ನಿಸ್ಬೇಡ್ರಿ ಅದು ರಿಲೀಜಿಯಸ್ ಸಂಗತಿ ಅಂತ, ಓಕೆ, ಅಥವಾ ನಮಗೆ ಇದೊಂದು ಹೊಸತಂತ ಅನ್ನಿಸ್ಬೇಡ್ರಿ. ಸತ್ಯವೇದದಲ್ಲಿದೆ, ಹೊಸ ಒಡಂಬಡಿಕೆಯಲ್ಲಿ ಕೂಡ ಇದೆ ಕೈಯನ್ನು ಎತ್ತುವಂಥದ್ದು. ಫಸ್ಟ್ ತಿಮೋಥಿ 2:8 ನಾವು ಓದಿ ನಮಗೆ ಸಿಗ್ತದೆ. ಹೀಗಿರಲಾಗಿ ಪುರುಷರು ಎಲ್ಲ ಸ್ಥಳಗಳಲ್ಲಿ ಕೋಪವೂ ವಾಗ್ದಾದವೂ ಇಲ್ಲದವರಾಗಿ ಭಕ್ತಿಪೂರ್ವಕವಾಗಿ ಕೈಗಳನ್ನು ಎತ್ತಿ ಪ್ರಾರ್ಥಿಸಬೇಕೆಂದು ಅಪೇಕ್ಷಿಸ್ತೇನೆ. ಹೀಗಿರಲಾಗಿ ಪುರುಷರು ಎಲ್ಲ ಸ್ಥಳಗಳಲ್ಲಿ ಕೋಪವೂ ವಾಗ್ದಾದವೂ ಇಲ್ಲದವರಾಗಿ ಭಕ್ತಿಪೂರ್ವಕವಾಗಿ ಕೈಗಳನ್ನು ಎತ್ತಿ ಪ್ರಾರ್ಥಿಸಬೇಕೆಂದು ಅಪೇಕ್ಷಿಸ್ತೇನೆ. ಪುರುಷರು ಕೈಗಳನ್ನು ಎತ್ತಿ ಪ್ರಾರ್ಥಿಸಬೇಕೆಂದು ಅಪೇಕ್ಷಿಸ್ತೇನೆ. ಅದರಿಂದ ನೀವು ಕೈಗಳನ್ನು ಎತ್ತುವಂಥದ್ದು ನಾಚಿಕೊಳ್ಬೇಡ್ರಿ. ನಿಮಗೆ ಯಾವಾಗ ಹ್ಯೂಮನ್ ಜನರ ಕಾನ್ಷಿಯಸ್ ಇರ್ತದೆ, ಜನರು ಏನು ಅನ್ನಿಸ್ತಾರೆ, ಜನರು ಏನು ಹೇಳ್ಬೋದು, ಆಗ ನೀವು ದೇವರಿಗೆ ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ. ಓಕೆ, ಯೇಸುವೆಂದು ಹೇಳಿದ, ಜನರಿಂದ ಮಾನ ಪಡೆಯುವರಾದ ನೀವು ನಿಮಗೆ ತಂದೆಯ ಮೇಲೆ ಪ್ರೀತಿ ಇಲ್ಲ. ಒಬ್ಬನೇ ತಂದೆಯಿಂದ ಬರುವಂಥ ಮಾನವನ್ನು ಅಪೇಕ್ಷಿಸದೆ ಒಬ್ಬರಿಂದ ಒಬ್ಬರು ಬರುವ ಮಾನವನ್ನು ಅಪೇಕ್ಷಿಸುವರಾದ ಕಾರಣ ನೀವು ಹೇಗೆ ನಂಬೇರಿ? ನಿಮ್ಮಲ್ಲಿ ದೇವರ ಪ್ರೀತಿ ಇರುವುದು ಹೇಗೆ? ಇಫ್ ಯು ಲವ್ ಗಾಡ್ ಯು ನೆವರ್ ಬೋದರ್. ನೀನು ಯಾರ ವಿಷಯದಲ್ಲಿ ಬೋದರ್ ಮಾಡೋದಿಲ್ಲ. ಯಾರು ಅನ್ನಿಸ್ತಾರೆ ನಿನಗೆ ಆ ಕಾನ್ಷಿಯಸ್ ಇರೋದಿಲ್ಲ. ನಿನ್ನ ಹತ್ರ ಕಾನ್ಷಿಯಸ್ ಇರ್ತದೆ, ತಂದೆಯಾದ ದೇವರು ನನ್ನನ್ನು ನೋಡ್ತಾನೆ. ಆತ್ಮಿಕ ಲೋಕದ ಕಾನ್ಷಿಯಸ್ ಇರ್ತದೆ. ಯು ಆರ್ ನಾಟ್ ಎ ಸೆನ್ಸ್ ಮ್ಯಾನ್, ಯು ಆರ್ ಎ ಸ್ಪಿರಿಚುವಲ್ ಮ್ಯಾನ್. ನೀನು ಇಂದ್ರಿಯಗಳಿಂದ ಆಳಲ್ಪಡುವ ವ್ಯಕ್ತಿಯಲ್ಲ, ನೀನೊಬ್ಬ ಆತ್ಮಿಕ ವ್ಯಕ್ತಿಯಾಗಿ ದೇವರನ್ನು ಘನಪಡಿಸ್ತಿ. ನಿಮಗೆ ಗೊತ್ತಾ, ನನ್ನ ಪ್ರಾರ್ಥನೆ ಧೂಪದಂತೆ ನಿನಗೆ ಸಮರ್ಪಕವಾಗುವುದು. ಒಂದು ವಚನವನ್ನು ನಾನು ಓದ್ತೇನೆ, 2 ವಚನ. ಪ್ರಕಟಣೆ ಗ್ರಂಥ 5:8. ಪ್ರಕಟಣೆ ಗ್ರಂಥ 5:8 ನಾನು ನಿಮಗೋಸ್ಕರ ಓದ್ತೇನೆ. ತೆಗೆದುಕೊಂಡಾಗ ಆ 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯಾದಾತನ ಪಾದಕ್ಕೆ ಬಿದ್ದರು. ಹಿರಿಯರ ಕೈಗಳಲ್ಲಿ ವೀಣೆಗಳು ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ ಚಿನ್ನದ ಧೂಪಾರತಿಗಳು ಇದ್ದವು. ಓಕೆ, ಅವರು ಹೊಸ ಹಾಡನ್ನು ಹಾಡುತ್ತಾ, ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ನೋಡಿದ್ದಕ್ಕೆ ಯೋಗ್ಯನೇ. ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿ. ಇಲ್ಲಿ ಈ ಪ್ರಾರ್ಥನೆ ಏನು ಮಾಡ್ತದೆ? ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ, ಇನ್ಸೆನ್ಸ್, ಧೂಪ. ಇನ್ನೊಂದು 8ನೇ ಅಧ್ಯಾಯದಲ್ಲಿ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಅದೇ ಪ್ರಕಟಣೆ ಗ್ರಂಥ 8ನೇ ಅಧ್ಯಾಯ 3ನೇ ವಚನ ನಾನು ಓದ್ತೇನೆ, ಕೇಳಿ. ಆಮೇಲೆ ಮತ್ತೊಬ್ಬ ದೇವದೂತನು ಬಂದು ಯಜ್ಞವೇದಿಯ ಬಳಿಯಲ್ಲಿ ನಿಂತನು. ಅವನ ಕೈಯಲ್ಲಿ ಚಿನ್ನದ ಧೂಪಾರತಿತ್ತು. ಸಿಂಹಾಸನದ ಮುಂದನ ಚಿನ್ನದ ಧೂಪವೇದಿಯ ಮೇಲೆ ದೇವ ಜನರೆಲ್ಲರ ಪ್ರಾರ್ಥನೆಗಳ ಜೊತೆಯಲ್ಲಿ ಸಮರ್ಪಿಸುವುದಕ್ಕಾಗಿ ಅವನಿಗೆ ಬಹಳ ಧೂಪ ಕೊಡಲ್ಪಟ್ಟಿತ್ತು. ಆ ಧೂಪದ ಹೊಗೆಯು ದೇವದೂತನ ಕೈಯೊಳಗಿಂದ ಹೊರಟು ದೇವಜನರ ಪ್ರಾರ್ಥನೆಗಳೊಂದಿಗೆ ಕೂಡಿ ದೇವರ ಸನ್ನಿಧಿಗೆ ಏರಿ ಹೋಯಿತು. ಓಕೆ, ಸ್ಪಿರಿಚುವಲ್ ವರ್ಲ್ಡಲ್ಲಿ ಏನಾಗ್ತಾ ಇದೆ ನೋಡಿ. ಓಕೆ, ಆದ್ದರಿಂದ ನೀವು ಪ್ರಾರ್ಥನೆ ಮಾಡುವಾಗ ಆಲಸ್ಯಗೊಳ್ಬೇಡ್ರಿ, ಬೇಸರಗೊಳ್ಬೇಡ್ರಿ. ಸ್ಪಿರಿಚುವಲ್ ವರ್ಲ್ಡಲ್ಲಿ ಸಮಥಿಂಗ್ ಆಗ್ತದೆ. ನಿಮ್ಮ ಪ್ರಾರ್ಥನೆ ಸ್ಪಿರಿಚುವಲ್ ವರ್ಲ್ಡಲ್ಲಿ, ಆತ್ಮಿಕ ಲೋಕದಲ್ಲಿ ಮೋಡಗಳನ್ನು ಕ್ರಿಯೇಟ್ ಮಾಡ್ತದೆ.
ಎನಿ ಟೈಮ್ ಮಳೆ ಬರ್ಬೋದು, ಎನಿ ಟೈಮ್ ಸಿಡಿಲು ಬರ್ಬೋದು, ಎನಿ ಟೈಮ್ ಮಿಂಚುಗಳು ಬರ್ಬೋದು, ಎನಿ ಟೈಮ್ ರಿವೈವಲ್ ರೈನ್ ರಿಲೀಸ್ ಆಗ್ಬೋದು. ಬಟ್ ನಿಮ್ಮ ಪ್ರಾರ್ಥನೆ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಅದು ಧೂಪದಂತೆಯೂ ದೇವರಿಗೆ ಸಮರ್ಪಣೆ ಆಗ್ತದೆ. ಓಕೆ, 4ನೇ ವಚನ ಓದ್ತೇನೆ. 8ನೇ ಅಧ್ಯಾಯ 4ನೇ ವಚನ, ಪ್ರಕಟಣೆ ಗ್ರಂಥ. ಆಗ ಧೂಪದ ಹೊಗೆಯು ದೇವದೂತನ ಕೈಯೊಳಗಿಂದ ಹೊರಟು ದೇವಜನರ ಪ್ರಾರ್ಥನೆಯೊಳಗಳೊಂದಿಗೆ ಕೂಡಿ ದೇವರ ಸನ್ನಿಧಿಗೆ ಏರಿ ಹೋಯಿತು. ತರುವಾಯ ಆ ದೇವದೂತನ ಧೂಪಾರತಿಯನ್ನು ತೆಗೆದುಕೊಂಡು ಯಜ್ಞ ವೇದಿಯ ಮೇಲಿದ್ದ ಕೆಂಡಗಳಿಂದ ತುಂಬಿಸಿ ಭೂಮಿಗೆ ಬಿಸಾಡಿದನು. ಆಗ ಗುಡುಗುಗಳು, ವಾಣಿಗಳು, ಮಿಂಚುಗಳು, ಭೂಕಂಪ ಉಂಟಾಯಿತು ಅಂತ ಬೈಬಿಡ್ತದೆ. ಯಾವಾಗ ಉತ್ತರ ಆತನು ಅದನ್ನು ಭೂಮಿಗೆ ಬಿಸಾಡುವಾಗ ವಾಣಿಗಳು, ಗುಡುಗುಗಳು, ವಾಣಿ, ಮಿಂಚು, ಭೂಕಂಪಗಳು ಉಂಟಾದವು ಅಂತ ಬೈಬಿಡ್ತದೆ. ನಿಮ್ಗೆ ಗೊತ್ತಾ, ಅಪೊಸ್ತಲ ಕೃತ್ಯದಲ್ಲಿ ಪೌಲನನ್ನು ಸೀಲನನ್ನು ಸೆರೆಮನೆಯಲ್ಲಿ ಹಾಕ್ತಾರೆ. ಒಳಗಿನ ಸೆರೆಮನೆಯಲ್ಲಿ ಹಾಕಿದಾಗ ಅವರಲ್ಲಿ ಸ್ತುತಿ ಪದಗಳನ್ನು ಹಾಡುತ್ತಾರೆ. ನಾವು ಓದಿ ನಮಗೆ ಸಿಗ್ತದೆ. ಐ ರೀಡ್ ಫಾರ್ ಯು ಅಪೊಸ್ತಲ ಕೃತ್ಯ 16ನೇ ಅಧ್ಯಾಯ 25ನೇ ವಚನ ನಾನು ಓದ್ತೇನೆ. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಇಲ್ಲಿ ಆಲ್ರೆಡಿ ಪೌಲ ಸೀಲನಿಗೆ ಸರಿ ಹೊಡೆದಿದ್ದಾರೆ, ಚಾಬುಕಲ್ಲಿಂದ ಹೊಡೆದು ಸೆರೆಮನೆಯಲ್ಲಿ ಹಾಕಿದ್ದಾರೆ. ಇಲ್ಲಿ ಬೈಬಲ್ ಹೇಳ್ತದೆ, 23ನೇ ವಚನ ನಾನು ಓದ್ತೇನೆ. 23ನೇ ವಚನ, ಅಪೊಸ್ತಲ ಕೃತ್ಯ 16ನೇ ಅಧ್ಯಾಯ. ಅವರಿಗೆ ಬಹಳ ಪೆಟ್ಟುಗಳನ್ನು ಹೊಡೆಸಿದ ಮೇಲೆ ಸೆರೆಮನೆಯೊಳಗೆ ಹಾಕಿಸಿ ಇವರನ್ನು ಭದ್ರವಾಗಿ ಕಾಯಬೇಕೆಂದು ಸೆರೆಯ ಯಜಮಾನಿಗೆ ಖಂಡಿತವಾಗಿ ಹೇಳಿದರು. ಅವನು ಇಂಥ ಅಪ್ಪಣೆಯನ್ನು ಹೊಂದಿ ಅವರನ್ನು ಸೆರೆಮನೆಯ ಒಳಕೋಣೆಯಲ್ಲಿ ಹಾಕಿ ಅವರ ಕಾಲುಗಳಿಗೆ ಕೊಳವನ್ನು ಹಾಕಿ ಬಿಗಿಸಿದರು. ಒಂದು ಕಡೆಯಲ್ಲಿ ಪೆಟ್ಟು ಹಾಕಿದ್ದಾರೆ, ಅವರ ಚರ್ಮ ಹೋಗಿದೆ. ಎರಡನೇದು, ಅವರ ಕಾಲುಗಳಿಗೆ ಕೊಳ ಹಾಕಿದ್ದಾರೆ. ಒಬ್ಬರನ್ನೊಬ್ಬರು ಮುಲಾಮು ಹಚ್ಚುವ ಹಾಗಿಲ್ಲ, ಒಬ್ಬರನ್ನೊಬ್ಬರು ಒರೆಸುವ ಹಾಗಿಲ್ಲ. ಒಳಕೋಣೆಯಲ್ಲಿ ಕೈಗಳನ್ನು ಕಟ್ಟಿದ್ದಾರೆ, ಕಾಲುಗಳಿಗೆ ಕೊಳ ಹಾಕಿದ್ದಾರೆ. ಕೈಗೆ ಸಹ ಕಾಲಿಗೆ ಸಹ ಮಧ್ಯದಲ್ಲಿ ಅದರದ್ದು ಆ ಕೊಳ ಇರ್ತದೆ. ಫುಲ್ ಲಾಕ್. ಕೇವಲ ಸೆರೆಮನೆಯಲ್ಲಿ ಹಾಕಿದ್ದು ಮಾತ್ರ ಅಲ್ಲ, ಸೆರೆಮನೆ ಒಳಗೆ ಅವರಿಗೆ ಕೊಳ ಹಾಕಿದ್ದಾರೆ. ಓಕೆ, ಅದರ ಮಧ್ಯದಲ್ಲಿ ಪೌಲ ಸೀಲರು ಗುಣುಗುಟ್ಟಲಿಲ್ಲ. ಪೌಲನು ಸೀಲನನ್ನು ದೂರಲಿಲ್ಲ, ಸೀಲನು ಪೌಲನು ದೂರಲಿಲ್ಲ. ಅವರು ಡಿಸ್ಕರೇಜ್ ಆಗಲಿಲ್ಲ, ಅವರು ಕೂಗಿ ಹೋಗಲಿಲ್ಲ, ಅವರ ಒಳಗಿಂದ ದೇವದೂಷಣೆ ಬರಲಿಲ್ಲ, ಗುಣುಗುಟ್ಟಿಗೆ ಬರಲಿಲ್ಲ. ಯಾಕೆ ನಮ್ಮ ಜೀವಿತದಲ್ಲಿ ಏಕೆ ಆಯಿತು? ಒಂದು ವೇಳೆ ದೇವರು ನಮಗೆ ಕರೆದರೆ ಹೀಗೆ ಆಗ್ತಿತ್ತ ಅಂತ. ಆ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ, ಆ ಎಲ್ಲ ಸಿಚುವೇಶನ್ಗಳ ಮಧ್ಯದಲ್ಲಿ, ಆ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ಅವ್ರೇನು ಮಾಡ್ತಾರೆ? 25ನೇ ವಚನ, ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಸ್ತುತಿ ಪದಗಳನ್ನು ಪ್ರಾರ್ಥನೆಯಲ್ಲಿ ಅವರು ಸ್ತುತಿ ಮಾಡುತ್ತಿದ್ದರು, ಸ್ತುತಿ ಪದಗಳನ್ನು ದೇವರಿಗೆ ಹಾಡುತ್ತಿದ್ದರು. ಓಕೆ, ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಇಲ್ಲಿ ಪೌಲ ಸೀಲನು ಅವರು ಹಾರ್ಟ್ಫುಲಿ ಫೇತಲ್ಲಿ ಮಾಡುತ್ತಿದ್ದರು. ಜನರಿಗೆ ಕೇಳಬೇಕೆಂಬ ಬಯಕೆಯಲ್ಲಿ ಅವರು ಮಾಡಲಿಲ್ಲ, ಬಟ್ ಪರಿಸ್ಥಿತಿಗಳಲ್ಲಿ ಅವರು ತಮ್ಮನ್ನು ಬಲಪಡಿಸ್ತಾ ಇದ್ದರು. ಓಕೆ, ಓಕೆ, ಇಲ್ಲಿ ನಾವು ನೋಡ್ತೇವೆ, ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳ್ತಿದ್ರು. ಅಕಸ್ಮಾತ್ತಾಗಿ ಮಹಾಭೂಕಂಪ ಉಂಟಾಯಿತು. ನೀವು ಓದಿದಿರಿ 8ನೇ ಅಧ್ಯಾಯದಲ್ಲಿ. ಅಲ್ಲಿ ಓಕೆ, ಆ ದೇವದೂತನು ಭೂಮಿಗೆ ಬಿಸಾಡುವಾಗ ಗುಡುಗುಗಳು, ವಾಣಿಗಳು, ಮಿಂಚುಗಳು, ಭೂಕಂಪಗಳು ಉಂಟಾದವು. ಪ್ರಾರ್ಥನೆಗೆ ಉತ್ತರ. ಪೌಲನಿಗೆ ಗೊತ್ತಿತ್ತು ತನ್ನ ಪ್ರಾರ್ಥನೆ ಧೂಪದಂತೆಯೂ, ಸ್ತುತಿ ಪದಗಳು ಧೂಪದಂತೆಯೂ ಅದು ದೇವರ ಸಾನ್ನಿಧ್ಯಕ್ಕೆ ಏರಿ ಬರುತ್ತದೆ. ಓಕೆ, ಸಮಥಿಂಗ್ ಆತ್ಮಿಕ ಲೋಕದಲ್ಲಿ ನಡೀತಾ ಇದೆ, ಆತ್ಮಿಕ ಲೋಕದಲ್ಲಿ ಆಗ್ತಾ ಇದೆ. ಸಡನ್ಲಿ ಮಹಾಭೂಕಂಪ ಉಂಟಾಯಿತು. ದ ಬೈಬಲ್ ಹೇಳ್ತದೆ, ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು, ಎಲ್ಲರ ಬೇಡಿಗಳು ಕಳಚಲ್ಪಟ್ಟವು. ಇವರ ಬೇಡಿಗಳು ಮಾತ್ರ ಅಲ್ಲ, ಯಾರೆಲ್ಲ ಬೇಡಿಗಳಿದ್ದವು, ಯಾರೆಲ್ಲ ಕೊಳದಲ್ಲಿ ಕಟ್ಟಬಿದ್ದು ಅವು ತನ್ನಷ್ಟಕ್ಕೆ ಕಳಚಲ್ಪಟ್ಟವು. ವಾಟ್ ಈಸ್ ಸೂಪರ್ ನ್ಯಾಚುರಲ್ ಮ್ಯಾನಿಫೆಸ್ಟ್? ಇಲ್ಲಿ ರೋಗಗಳ ಕಟ್ಟು ಬಿದ್ದುದಲ್ಲ, ನ್ಯಾಚುರಲಿ ಕಬ್ಬಿಣದ ಕೊಳಗಳು, ಬೇಡಿಗಳು ಕಳಚಲ್ಪಟ್ಟವು.
ಅನೇಕರು ಇದನ್ನು ನಂಬುತ್ತಾರೆ. ಬೈಬಲ್ ಒಬ್ಬ ದೆವ್ವ ಹಿಡಿದ ವ್ಯಕ್ತಿ ಇದ್ದ, ಅವನನ್ನು ಬೇಡಿಗಳಲ್ಲಿ ಕಟ್ಟುತ್ತಿದ್ದರು. ಆ ಬೇಡಿಗಳನ್ನು ಆ ವ್ಯಕ್ತಿ ಏನು ಮಾಡ್ತಿದ್ದ? ತುಂಡು ಮಾಡ್ತಿದ್ದ. ಓಕೆ, ಆ ಬೇಡಿಗಳನ್ನು ಕಳತ್ತಿದ್ದ ಆ ವ್ಯಕ್ತಿ. ಯಾಕೆ? ದರ್ ಇಸ್ ಅ ನೆಗೆಟಿವ್ ಸೂಪರ್ ನ್ಯಾಚುರಲ್ ಆಫ್ ಡಿಮನ್ಸ್. ದುರಾತ್ಮಗಳ ಒಂದು ಕ್ರಿಯೆ ಒಬ್ಬ ವ್ಯಕ್ತಿಯ ಮೈಯಲ್ಲಿ ಬಂದಾಗ, ಓಕೆ, ಅದಕ್ಕಿಂತ ದೊಡ್ಡವನು ಪವಿತ್ರಾತ್ಮನಿದ್ದಾನೆ. ನಾವು ದೇವರಿಂದ ಹುಟ್ಟಿದವರು. ವಿ ಮಸ್ಟ್ ಬಿಲೀವ್ ದಿಸ್ ಟ್ರೂತ್. ಓಕೆ, ಮೊದಲು ಆಗ್ತದಾ ಇಲ್ವಾ ಅದು ಎಕ್ಸ್ಟ್ರೀಮ್ ಅಂತ ಹೇಳೋದಲ್ಲ, ನಮಗೆ ನಂಬಲಿಕ್ಕೆ ಏನಾಗಬೇಕು. ನಾವು ಒಂದು ವೇಳೆ ನಂಬುವುದಾದರೆ ನಮ್ಮ ಜೀವಿತದಲ್ಲಿ ಆ ಮ್ಯಾನಿಫೆಸ್ಟೇಷನ್ ಆಗಲಿಕ್ಕೆ ನಾವು ಶಕ್ತರು. ಒಂದು ವೇಳೆ ನಿಮ್ಮ ದೇಹದ ಬೋನ್ಗಳು, ನಿಮ್ಮ ದೇಹದ ಗಂಟುಗಳು, ನಿಮ್ಮ ದೇಹದಲ್ಲಿ ಏನೇ ಆದರೂ ಸರಿ ಮಾಡಲಿಕ್ಕೆ ದೇವರು ಶಕ್ತನು. ಓಕೆ, ಗಾಡ್ಸ್ ಪವರ್ ಈಸ್ ಅ ಗ್ರೇಟರ್ ದೆನ್ ಡಿಮಾನಿಕ್. ಓಕೆ, ಇಲ್ಲಿ ದೇವರ ಶಕ್ತಿ ಅಕಸ್ಮಾತ್ತಾಗಿ ಮ್ಯಾನಿಫೆಸ್ಟ್ ಆಯಿತು. ಮಹಾಭೂಕಂಪ ಉಂಟಾಯಿತು. ಸೆರೆ ಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು. ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಪ್ರೇರೆ, ಇವತ್ತು ಸೈತಾನನು ಎಲ್ಲಿ ನಿಮ್ಮನ್ನು ಕಟ್ಟಿ ಹಾಕಿದ್ದಾನೆ, ಎಲ್ಲಿ ನಿಮ್ಮನ್ನು ಬಂಧಿಸ್ತಾನೆ, ಎಲ್ಲಿ ನಿಮ್ಮ ಫೈನಾನ್ಸ್ ಕಟ್ಟಲ್ಪಟ್ಟಿದೆ, ಎಲ್ಲಿ ನಿಮ್ಮ ಜಾಬ್ ಕಟ್ಟಲ್ಪಟ್ಟಿದೆ, ಎಲ್ಲಿ ನಿಮ್ಮ ಕಸ್ಟಮರ್ಗಳನ್ನು ಕಟ್ಟಿ ಹಾಕಿದ್ದಾನೆ, ಎಲ್ಲಿ ನಿಮ್ಮ ಸೇವೆ ನಿಂತು ಹೋಗಿದೆ, ಎಲ್ಲಿ ನಿಮ್ಮ ಮಕ್ಕಳನ್ನು ಸೈತಾನು ಹಿಡಿದಿದ್ದಾನೆ, ಅಥವಾ ನಿಮ್ಮ ಪ್ರಮೋಷನನ್ನು ಹಿಡಿದು ಕಟ್ಟಿ ಹಾಕಿದ್ದಾನೆ, ಅಥವಾ ನಿಮಗೆ ಬರುವಂಥ ಹಕ್ಕನ್ನು ಕಟ್ಟಿ ಹಾಕಿದ್ದಾನೆ. ಎಲ್ಲಿ ಕಟ್ಟಿ ಹಾಕಿದ್ದಾನೆ? ಇದರ ಮಧ್ಯದಲ್ಲಿ ಗುಣುಗುಟ್ಲಿಕ್ಕೆ ಹೋಗಬೇಡ್ರಿ. ನಿಮ್ಮ ಕೈಗಳನ್ನು ಎತ್ತಿ, ಯಾವ ಕೋಪವು ವಾಗ್ದಾದ ಇಲ್ಲದೆ, ಅಂದರೆ ಕೋಪ ವಾಗ್ದಾದಲ್ಲಿ ಏನಾಗ್ತದೆ? ನೆಗೆಟಿವ್ ವರ್ಡ್ಗಳು ಬರ್ತವೆ, ಗುಣುಗುಟ್ಟಿಗೆ ಬರ್ತದೆ. ಯಾವಾಗ ನೀವು ಕರ್ತನಲ್ಲಿ ಸಂತೋಷ ಪಡುತ್ತೀರಿ, ಆನಂದ ಪಡುವವರಾಗಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸ್ತೀರಿ, ಸ್ತುತಿ ಪದಗಳನ್ನು ಆಡುತ್ತೀರಿ, ಅದರ ಮಧ್ಯದಲ್ಲಿ ಆತನಿಗೆ ಸ್ತೋತ್ರ ಮಾಡುತ್ತೀರಿ, ಪ್ರಾರ್ಥಿಸ್ತೀರಿ, ಹೇಳ್ತೇನೆ, ನಿಮ್ಮ ಜೀವಿತದ ಎಲ್ಲ ಕದಗಳು ಮುರಿಯಲ್ಪಡುತ್ತವೆ. ನಿಮ್ಮ ಮಕ್ಕಳ ಜೀವಿತದಲ್ಲಿ ಕದಗಳು ಮುರಿಯಲ್ಪಡುತ್ತವೆ. ನಿಮ್ಮ ಹಿಡಿಯಲ್ಪಟ್ಟ ಫೈನಾನ್ಸ್ ಬಿಡುಗಡೆ ಆಗ್ತದೆ. ನಿಮ್ಮ ಹಿಡಿಯಲ್ಪಟ್ಟ ಕಸ್ಟಮರ್ಗಳು ಬಿಡುಗಡೆ ಆಗ್ತವೆ. ನಿಮ್ಮ ಹಿಡಿಯಲ್ಪಟ್ಟ ಪ್ರಮೋಷನ್ ರಿಲೀಸ್ ಆಗ್ತದೆ. ನೀವು ಸೇವೆಯಲ್ಲಿ ಅಭಿವೃದ್ಧಿ ಆಗುತ್ತೀರಿ. ನೀವು ಒಂದು ಸ್ತರದಿಂದ ಮತ್ತೊಂದು ಸ್ತರಕ್ಕೆ ಹೋಗುತ್ತೀರಿ. ಪ್ರೇರೆ, ಇಲ್ಲಿ ದಾವೀದನಿಗೆ ಈ ಸೀಕ್ರೆಟ್ ಗೊತ್ತಿತ್ತು. ನನ್ನ ಪ್ರಾರ್ಥನೆಯು ನಿನಗೆ ಧೂಪದಂತೆಯೂ, ನಾನು ಕೈಗಳನ್ನು ಎತ್ತುವಂಥದ್ದು ನಿನಗೆ ಸಂಧ್ಯಾ ನೈವೇದ್ಯವಾಗಿ ಸಮರ್ಪಕವಾಗುತ್ತದೆ. ಈವ್ನಿಂಗ್ ಸಕ್ರಿಫೈಸ್. ಅದನ್ನು ಪ್ರೇರೆ, ಪ್ರಕಟಣೆ ಗ್ರಂಥದಲ್ಲಿ ಯೋಹಾನನು ಏನು ನೋಡಿದ? ದೇವಜನರ ಪ್ರಾರ್ಥನೆ ಏನು ಮಾಡುತ್ತದೆ? ಧೂಪದಂತೆ ಆತನ ಸನ್ನಿಧಿಗೆ ಏರಿ ಹೋಗ್ತದೆ. ದೇವಜನರ ಪ್ರಾರ್ಥನೆಗೆ ಉತ್ತರ ಹೇಗೆ ಬರುತ್ತದೆ? ಓಕೆ, ಆ ಪ್ರಾರ್ಥನೆ ಸ್ವೀಕರಿಸಲ್ಪಟ್ಟಾಗ ಮಿಂಚುಗಳು, ಗುಡುಗುಗಳು, ಭೂಕಂಪಗಳು ಉಂಟಾದವು. ಇಲ್ಲಿ ಪೌಲನು ಪ್ರಾರ್ಥನೆ ಮಾಡುವಾಗ ಏನಾಯಿತು? ಸ್ತುತಿ ಪದಗಳನ್ನು ಹಾಡುತ್ತಿರುವಾಗ, ಪ್ರಾರ್ಥಿಸ್ತಿರುವಾಗ ಅವನು ಗುಣಗುಟ್ಟಲಿಲ್ಲ. ಗುಣಗುಟ್ಟಿದರೆ ಸೈತಾನಿಗೆ ನಾವು ಡೋರು ಓಪನ್ ಮಾಡ್ತೇವೆ. ಅದಕ್ಕೋಸ್ಕರ ಬೈಬಲ್ ಹೇಳುತ್ತದೆ, ಅವರು ಗುಣಗುಟ್ಟಿದಂತೆ ನೀವು ಗುಣಗುಟ್ಟಬೇಡ್ರಿ. ಅವರು ಗುಣಗುಟ್ಟಿ ಒಂದೇ ದಿನದಲ್ಲಿ ಸುಮಾರು ಜನರು ಸತ್ತು ಹೋದರು. ಸಂಹಾರಕನ ಕೈಯಿಂದ ಅವರು ಸತ್ತು ಹೋದರು. ಇದೇ ಬೈಬಲಲ್ಲಿ ಗುಣಗುಟ್ಟಬೇಡ್ರಿ. 1 ಕೊರಿಂಥ 10ನೇ ಅಧ್ಯಾಯ ನಾನು ಓದ್ತೇನೆ ನಿಮಗೋಸ್ಕರ. 8ನೇ ವಚನ. ಅವರಲ್ಲಿ ಕೆಲವರು ಜಾರತ್ವ ಮಾಡಿ ಒಂದೇ ದಿನದಲ್ಲಿ 23,000 ಮಂದಿ ಸತ್ತರು. ನಾವು ಜಾರತ್ವ ಮಾಡದಿರೋಣ. ಅವರಲ್ಲಿ ಕೆಲವರು ಕರ್ತನು ಪರೀಕ್ಷಿಸಿ ಸರ್ಪಗಳಿಂದ ನಾಶವಾದರು. ನಾವು ಪರೀಕ್ಷಿಸದೇ ಇರೋಣ. 10ನೇ ವಚನ. ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದರು. ನೀವು ಗುಣಗುಟ್ಟಬೇಡ್ರಿ. ಅವರಲ್ಲಿ ಕೆಲವರು ದೇವಜನರು, ಕವನೆಂಟ್ ಇದ್ದವರು ಗುಣಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದರು. ದಟ್ ಮೀನ್ಸ್ ಯು ಆರ್ ಓಪನ್ ದ ಡೋರ್ ಟು ದ ಏಂಜಲ್ ಆಫ್ ಡೆತ್. ಮರಣದ ಆತ್ಮನಿಗೆ ನೀನು ಬಾಗಿಲನ್ನು ಓಪನ್ ಮಾಡುತ್ತಿ. ಮೇ ಬಿ ನೀನು ದೇವರ ಮಗನಾಗಿದ್ದಿ, ನೀನು ಒಳ್ಳೆಯ ಸಭೆಗೆ ಹೋಗ್ತಾ ಇದ್ದಿ, ನಿನಗೊಬ್ಬರು ಒಳ್ಳೆಯ ಸೇವಕರಿದ್ದಾರೆ, ದೇವರು ಕೊಟ್ಟಿದ್ದಾರೆ. ಬಟ್ ಪರಿಸ್ಥಿತಿ ಬರುವಾಗ, ಸಮಸ್ಯೆ ಬರುವಾಗ ಪ್ರಾರ್ಥನೆಯೊಂದಿಗೆ ಸ್ತುತಿಪದಗಳನ್ನು ಹಾಡುತ್ತೀಯೋ ಅಥವಾ ಗುಣಗುಟ್ಟುತ್ತೀಯೋ? ಗುಣಗುಟ್ಟಿದಾಗ ನೆಗೆಟಿವ್ ಸಂಗತಿ ರಿಲೀಸ್ ಆಗ್ತದೆ. ಇಲ್ಲಿ ಬೈಬಲ್ ಹೇಳ್ತದೆ, ಅವರು ಗುಣಗುಟ್ಟಿದಂತೆ ನೀವು ಗುಣಗುಟ್ಟಬೇಡ್ರಿ. 11ನೇ ವಚನ ಹೇಳಿದೆ, ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ. 10ನೇ 11ನೇ ವಚನ. ಮತ್ತು ಯುಗ ಅಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದಿದೆ. ಅವರಿಗೆ ಸಂಭವಿಸಿದಂತೆ ನಮಗೆ ಸಂಭವಿಸಿದಂತೆ ಇದು ನಿದರ್ಶನ ರೂಪವಾಗಿದೆ. ಅವರಿಗೆ ಏನೆಲ್ಲ ಸಂಭವಿಸಿತು, ಯಾರೆಲ್ಲ ಪೇನಲ್ಲಿ ಹಾದು ಹೋದರು, ಆ ಪೇನಲ್ಲಿ ನಾವು ಹಾದು ಹೋಗಬಾರದು. ಅವರು ಹೇಗೆ ಸತ್ತರು ಆ ರೀತಿ ನಾವು ಸಾಯಬಾರದು. ಅದು ನಮಗೆ ನಿದರ್ಶನ ರೂಪವಾಗಿ ಬರೆಯಲ್ಪಟ್ಟಿದೆ.
ಅಂತ ವಾಕ್ಯ ಹೇಳ್ತದೆ. ಪ್ರೇರೆ, ಅದರಿಂದ ನಿಮ್ಮ ಹೃದಯವನ್ನು ಸಿದ್ಧಪಡಿಸಿಕೊಳ್ಳ್ರಿ. ಯಾರು ನೀವು ಗುಣಗುಡ್ತಾ ಇದ್ದೀರಿ, ಯಾರು ನೀವು ದ್ವೇಷಿಸ್ತಾ ಇದ್ದೀರಿ, ಪರಿಸ್ಥಿತಿಗಳ ಮಧ್ಯದಲ್ಲಿ ನಕಾರಾತ್ಮಕ ಮಾತಾಡ್ತಾ ಇದ್ದೀರಿ, ಮಾತಾಡಬೇಡಿ. ಜೀವ ಮರಣವು ನಿಮ್ಮ ನಾಲಿಗೆಯ ವಶದಲ್ಲಿದೆ. ಜೀವವನ್ನು ಮಾತಾಡ್ರಿ, ಸ್ತುತಿ ಪದಗಳನ್ನು ಹಾಡ್ರಿ, ಆತನ ಮಾಡಿದ ಕಾರ್ಯಗಳನ್ನು, ಉಪಕಾರಗಳನ್ನು ನೆನೆಸಿಕೊಂಡು ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ನಾಳೆ ನಿಮ್ಮ ಜೀವಿತ ಇದ್ದ ಹಾಗೆ ಇರೋದಿಲ್ಲ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಲಿಲ್ಲ, ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ನಡೆಸ್ತೇನೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನದಲ್ಲಿದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಕ್ರಿಸ್ತನಲ್ಲಿ ಬಿಡುಗಡೆ ಆಯಿತು. ಥ್ಯಾಂಕ್ ಯು ಲಾರ್ಡ್. ನಾವಿವತ್ತು ಕಲಿತೀವಿ, ನಮ್ಮ ಪ್ರಾರ್ಥನೆಯು ಧೂಪದಂತೆಯೂ ನಾವು ಕೈಗಳನ್ನು ಎತ್ತುವಂಥದ್ದು ನಿನಗೆ ಸಂಧ್ಯಾ ನೈವೇದ್ಯವಾಗಿ, ಅಂದರೆ ಸಂಜೆಯ ಯಜ್ಞವಾಗಿ ಅದು ಸಮರ್ಪಣೆ ಆಗುತ್ತದೆ. ಥ್ಯಾಂಕ್ ಯು ಫಾದರ್. ಯಾರೆಲ್ಲ ವೀಕ್ಷಿಸ್ತಾ ಇದ್ದರು, ಇವರೆಲ್ಲರ ಅಂತರದಲ್ಲಿ ಬೆಳೆಯಲಿ, ಪ್ರಜ್ವಲಿಸಲಿ, ಗ್ರಹಿಸಿಕೊಳ್ಳಲಿ, ಆತ್ಮಿಕ ಸಂಗತಿಗಳನ್ನು ಕೇವಲವಾಗಿ ತಿಳಿದುಕೊಳ್ಳಲಿ, ಅದನ್ನು ಸೀರಿಯಸ್ ಆಗಿ ತಿಳಿದುಕೊಳ್ಳಲಿ, ಪ್ರೊಟೆಕ್ಟ್ ಆಗಲಿ. ಐ ರಿಲೀಸ್ ಯುವರ್ ಪೀಸ್, ರಿಲೀಸ್ ಯುವರ್ ವಿಸ್ಡಮ್ ಇನ್ ಜೀಸಸ್ ನೇಮ್. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಪ್ರೇರೆ, ಯಾರು ನೀವು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೋ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಹೊಸ ವರ್ಷ, ಹೊಸ ದಿನವನ್ನು ಇವರಿಗೆ ಕೊಟ್ಟಿದ್ದಿ. ಇವರ ಜೀವಿತವು ಫಲಭರಿತವಾಗಲಿ, ಅನೇಕರಿಗೆ ಇವರ ಆಶೀರ್ವಾದವಾಗಲಿ, ದೇವರ ಮತ್ತು ಮನುಷ್ಯರ ದಯೆ ಇವರ ಮೇಲೆ ಹೆಚ್ಚಲೆಂದು ಪ್ರಾರ್ಥಿಸ್ತೇವೆ. ಯೇಸು ನಾಮದಲ್ಲಿ ತಂದೆ, ಆಮೆನ್. ಜಯದ ವಾಕ್ಯ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ, ವರ್ಡ್ ಆಫ್ ವಿಕ್ಟ್ರಿ ಚರ್ಚ್. ಸಂಜೆ 7:15ರಿಂದ 8 ಗಂಟೆ ತನಕ ನಾವು ಲೈವ್ ಆಗಿ ಮಾತಾಡ್ತಾ ಇದ್ದೇವೆ ಫೇಸ್ಬುಕ್, ಯೂಟ್ಯೂಬಲ್ಲಿ ವರ್ಡ್ ಆಫ್ ವಿಕ್ಟ್ರಿ. ನೀವು ನಮ್ಮೊಟ್ಟಿಗೆ ಜಾಯಿನ್ ಆಗಿ ಇತರಿಗೆ ಶೇರ್ ಮಾಡಿ. ಓಕೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಯು ಆರ್ ಆಲ್ ಬ್ಲೆಸ್. ಜೀಸಸ್ ಲವ್ಸ್ ಯು. ಆಮೆನ್.